ಇನ್ನು ರಾಯಚೂರಿನಲ್ಲಿ ಪೆಟ್ರೋಲ್ ಬಂಕ್ಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಪೆಟ್ರೋಲ್ ಅನ್ನು ಹಾಕ್ತಿದ್ದಾರೆ ಸಿಬ್ಬಂದಿ. 2 ದಿನ ಬಂಕ್ ಬಂದ್ ಆಗಿತ್ತು, 3ನೇ ದಿನ ಓಪನ್ ಮಾಡಲಾಗಿದೆ. ಈ ಪೆಟ್ರೋಲ್ ಸಿಗದೇ ಇರಬಹುದು ಅನ್ನೋ ಭೀತಿಯಲ್ಲಿ ಜನ ಪೆಟ್ರೋಲ್ ಬಂಕ್ಗಳತ್ತ ದೌಡಾಯಿಸ್ತಿದ್ದಾರೆ. ಬರೀ ವಾಹನಗಳನ್ನು ತರ್ತಾ ಇಲ್ಲ, ಜೊತೆಗೆ ಕ್ಯಾನು ಬ್ಯಾರೆಲ್ಗಳಿಗೆ ಪೆಟ್ರೋಲ್ ಅನ್ನು ತುಂಬಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಕ್ಯಾನ್ಗಳಿಗೆ, ಬಾಟಲ್ಗಳಿಗೆ, ಬ್ಯಾರೆಲ್ಗಳಿಗೆ ಪೆಟ್ರೋಲನ್ನು ಹಾಕ್ತಾ ಇಲ್ಲ. ಪೊಲೀಸರ ಕಣ್ಗಾವಲಿನಲ್ಲೇ ಬರೀ ಗಾಡಿಗಳಿಗೆ ಮಾತ್ರ ಪೆಟ್ರೋಲನ್ನು ಹಾಕಿ ಕಳಿಸ್ತಾ ಇದ್ದಾರೆ. ಒಂದು ಬೈಕ್ಗೆ ಕೇವಲ 300 ರೂಪಾಯಿ ಪೆಟ್ರೋಲನ್ನು ಸಿಬ್ಬಂದಿ ಹಾಕ್ತಿದ್ದಾರೆ. ಯಾವ ರೀತಿ ಜನ ಜಮಾಯಿಸಿದ್ದಾರೆ ಪೆಟ್ರೋಲ್ ಬಂಕ್ ಮುಂದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. 2 ದಿನದಿಂದ ಬಂಕ್ ಬಂದಾಗಿತ್ತು, 3ನೇ ದಿನ ಓಪನ್ ಆಗಿರೋದ್ರಿಂದ ಮುಂದೆ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಜನ ಈ ರೀತಿ ಜಮಾಯಿಸಿದ್ದಾರೆ. ನಮ್ಮ ಪ್ರತಿನಿಧಿ ಭೀಮೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ರಾಯಚೂರಿನಲ್ಲೂ ಕೂಡ ಸಾಕಷ್ಟು ಜನ ಪೆಟ್ರೋಲ್ಗಾಗಿ ಮುಗಿಬಿದ್ದಿರುವಂಥದ್ದು. ಸದ್ಯ ನಾನು ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ಬೋದು ಯಾವ ರೀತಿ ಬೈಕ್ ಸವಾರರು ಪೆಟ್ರೋಲ್ಗೆ ಮುಗಿಬಿದ್ದಿದ್ದಾರೆ ಅನ್ನೋಂಥ ದೃಶ್ಯದಲ್ಲಿ ನೋಡಿದ್ರೆ ಒಂದು ಅಂದಾಜು ತಮಗೆ ಸಿಗುತ್ತೆ. ಸಾಕಷ್ಟು ಜನ ಅಂದರೆ ನೂರಾರು ಸಂಖ್ಯೆಯಲ್ಲಿ ಬೈಕ್ ಸವಾರರು ಪೆಟ್ರೋಲ್ಗಾಗಿ ಮುಗಿಬಿದ್ದಿರುವಂಥ ದೃಶ್ಯ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂತೇಳಿ ಸಾಕಷ್ಟು ಏನೋ ಪ್ರಮಾಣದಲ್ಲಿ ಪೆಟ್ರೋಲ್ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಗುಮಾನಿ ಹಬ್ಬಿದೆ. ಹೀಗೆ ಪೆಟ್ರೋಲ್ ಖಾಲಿ ಆಗಿಬಿಡುತ್ತೆ ಅನ್ನೋಂಥ ಕಾರಣಕ್ಕಾಗಿ ಈ ರೀತಿ ಮುಗಿಬಿದ್ದಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ಬೋದು. ಪೆಟ್ರೋಲನ್ನು ಖರೀದಿ ಮಾಡಲಿಕ್ಕೆ ಕ್ಯಾನ್ ಕೂಡ ತಂದಿರುವಂತಹ ದೃಶ್ಯವನ್ನು ಕೂಡ ತಾವು ನೋಡ್ಬೋದು. ಆದರೆ ಸ್ಟ್ರಿಕ್ಟಾಗಿ ಇಲ್ಲಿ ಏನೋ ಆ ರೀತಿಯ ವ್ಯವಸ್ಥೆ ಇಲ್ಲಿಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಮಾಲೀಕರು ಹೇಳಿರುವಂಥದ್ದು. ನಾವು ದೃಶ್ಯದಲ್ಲಿ ಮತ್ತೊಂದು ಬಳಿ ನಿಮಗೆ ತೋರಿಸ್ತೀನಿ. ಓರ್ವ ಮಹಿಳೆ ಏನು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಪೆಟ್ರೋಲ್ಗಾಗಿ ಕಳೆದ 2 ಗಂಟೆಯಿಂದಲೂ ಕೂಡ 1 ಲೀಟರ್ ಬಾಟಲ್ ಹಿಡ್ಕೊಂಡು ಬೈಕ್ ಕೆಟ್ಟು ನಿಂತಿದೆ, ಹೀಗಾಗಿ ನನಗೆ ಅರ್ಧ ಲೀಟರ್ ಆದರೂ ಪೆಟ್ರೋಲ್ ಹಾಕಿ ಅಂತ ಮನವರಿಕೆ ಮಾಡಿದ್ರು ಕೂಡ ಸಾಕಷ್ಟು ಜನ ಇಲ್ಲಿರುವಂಥ ಬೈಕ್ಸ್ ಅವ್ರು ಯಾರೂ ಕೂಡ ಅದಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಜೊತೆಗೆ ಇಲ್ಲಿರುವಂಥ ಸಿಬ್ಬಂದಿ ಕೂಡ ನಿಮ್ಮ ಒಬ್ಬರಿಗೆ ಈ ರೀತಿ ನಾವೇನಾದರೂ ಏನು ಬಾಟ್ಲಿಗೆ ಪೆಟ್ರೋಲ್ ಹಾಕಿಕೊಟ್ರೆ ಪ್ರತಿಯೊಬ್ಬರು ಕೇಳ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ದೃಶ್ಯದಲ್ಲಿ ಒಂದು ಪೋಸ್ಟರ್ನ ಕೂಡ ಇಲ್ಲಿ ಅಂಟಿಸಿರುವಂಥದ್ದು. ಅಂದರೆ ಯಾವುದೇ ಬ್ಯಾರೆಲ್ ಮತ್ತು ಕ್ಯಾನ್ಗಳಿಗೆ ಪೆಟ್ರೋಲನ್ನು ಹಾಕೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸ್ಪಷ್ಟವಾಗಿರುವಂತಹ ಒಂದು ಸಂದೇಶವನ್ನು ಪೆಟ್ರೋಲ್ ಮಾಲೀಕರು ಈ ಪೆಟ್ರೋಲ್ ಬಂಕ್ ಸುತ್ತಲೂ ಕೂಡ ಪೋಸ್ಟರನ್ನು ಅಂಟಿಸಿರುವಂಥದ್ದು. ಯಾವುದೇ ರೀತಿಯ ಅನಾನುಕೂಲತೆ ಆಗಬಾರ್ದು ಮತ್ತು ಈಗಾಗಲೇ ಆ ಪ್ರತಿಯೊಬ್ಬರು ಬೈಕ್ ಸವಾರರು ಕೂಡ ಫುಲ್ ಟ್ಯಾಂಕನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ನಮಗೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಪ್ರತಿದಿನ ಎಷ್ಟು ನಮಗೆ ಪೆಟ್ರೋಲ್ ಖರ್ಚಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಸ್ಟಾಕನ್ನು ತರಿಸಿರ್ತೀವಿ. ಆದರೆ ಪ್ರತಿಯೊಬ್ಬರು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ಹೀಗಾಗಿ 300 ರೂಪಾಯಿ ಗರಿಷ್ಠ ಪೆಟ್ರೋಲನ್ನು ಮಾತ್ರ ನಾವು ಪ್ರತಿಯೊಬ್ಬರಿಗೂ ಸಪ್ಲೈ ಮಾಡ್ತಾ ಇದ್ದೀವಿ. 300ಕ್ಕೂ ಅಧಿಕ ಪೆಟ್ರೋಲ್ ಆದರೆ ನಾವು ಹಾಕೋದಿಲ್ಲ ಅನ್ನುವಂಥ ವಿಚಾರ ಸ್ಪಷ್ಟಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಆ ಮೀಟರ್ ಬೋರ್ಡಲ್ಲಿ ತಾವು ನೋಡ್ಬೋದು. 300 ರೂಪಾಯಿ ಅನ್ನುವಂಥದ್ದೇನಿದೆ ಇದು ಫೈನಲ್ ಡಿಜಿಟ್ ಅನ್ನುವಂಥದ್ದು. ಅಂದರೆ ಮೇಲೆ 310 ರೂಪಾಯಿ ಆದರೂ ಕೂಡ ಈ ಪೆಟ್ರೋಲ್ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪೆಟ್ರೋಲ್ ಅವಶ್ಯಕತೆ ಇದೆ. ಹೀಗಾಗಿ ನಾವು 300 ರೂಪಾಯಿನ ಗರಿಷ್ಠ ಪ್ರಮಾಣದಲ್ಲಿ ಮಾತ್ರ ಹಾಕ್ತಾ ಇದ್ದೀವಿ. ಫುಲ್ ಟ್ಯಾಂಕ್ ಅಂತೂ ಮಾಡ್ತಾನೆ ಇಲ್ಲ. ಕೆಲವೊಬ್ಬರು 2 ರಿಂದ 3 ಬಾರಿ ಬಂದು ಪದೇ ಪದೇ ಪೆಟ್ರೋಲ್ ಹಾಕಿಸ್ಕೊಳ್ಳುವಂಥ ಸ್ಥಿತಿ ಕೂಡ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರೋ ದೃಶ್ಯದಲ್ಲಿ ತಾವು ನೋಡ್ಬೋದು. ಪೊಲೀಸ್ ಸಿಬ್ಬಂದಿ ಕೂಡ ಕಳೆದ 3-4 ಗಂಟೆಗಳಿಂದ ಬಂದೋಬಸ್ತ್ಗಾಗಿ ನಿಂತಿದ್ದಾರೆ. ಈಗಾಗಲೇ ಸಿಬ್ಬಂದಿ ಜೊತೆ ಕೆಲ ಬೈಕ್ ಸವಾರರು ಕೂಡ ವಾಗ್ವಾದ ಕೂಡ ಮಾಡಿದ್ರು. ಮೇಲೆ ಬೈಕನ್ನು ಕೂಡ ಹರಿಸಿರುವಂಥ ಘಟನೆ ಕೂಡ ನಡೀತು. ಹೀಗಾಗಿ ಪೊಲೀಸ್ ಬಂದೋಬಸ್ತಿನಲ್ಲಿ ಪೆಟ್ರೋಲ್ನ ಹಾಕ್ತಾ ಇರುವಂಥ ಸ್ಥಿತಿ ಸದ್ಯ ಕಂಡು ಬರ್ತಾ ಇರುವಂಥದ್ದು. ಇದು ಇನ್ನೂ 2 ರಿಂದ 3 ಗಂಟೆ ಇದೇ ರೀತಿಯ ಸ್ಥಿತಿ ಇರುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಈ ರೀತಿ ಜನರು ಪ್ಯಾನಿಕ್ ಆಗಿದ್ದಾರೆ ಅನ್ನುವಂಥದ್ದೇ ನಮ್ಗೆ ಗೊತ್ತಿಲ್ಲ ಅಂತೇಳಿ ಮಾಲಕರು ಹೇಳ್ತಾ ಇದ್ದಾರೆ. ಯಾಕಂದರೆ ನಾಳೆ ಮತ್ತು ನಾಡಿದ್ದಕ್ಕೆ ಬರುವಂಥ ಸ್ಟಾಕ್ ಏನಿದೆ ಈಗಾಗಲೇ ನಾವು ಸಂಬಂಧಪಟ್ಟಂತೆ ಇಂಡೆಂಟನ್ನು ಕಳಿಸಿದ್ವಿ, ಅದು ಕೂಡ ಬರುತ್ತೆ. ಆದರೆ ಜನರು ಈ ರೀತಿ ಪ್ಯಾನಿಕ್ ಆಗಿರುವಂಥ ಕಾರಣಕ್ಕಾಗಿ ಒಬ್ಬರನ್ನ ನೋಡಿ ಮತ್ತೊಬ್ಬರು ಈ ರೀತಿ ಪೆಟ್ರೋಲ್ ಖರೀದಿಗೆ ಮುಗಿಬೀಳ್ತಿದ್ದಾರೆ. ಅದು ತಮಗೆ ಅವಶ್ಯಕತೆ ಇರುವಂಥ ಪೆಟ್ರೋಲ್ ಹಾಕ್ಸಿದ್ರೆ ಸಮಸ್ಯೆ ಇಲ್ಲ. ಆದರೆ ಈ ರೀತಿ ಪೂರ್ಣ ಪ್ರಮಾಣದಲ್ಲಿ ಹಾಕ್ಸಿದ್ರೆ ಎಲ್ರಿಗೂ ಕೂಡ ಈ ರೀತಿಯ ಒಂದು ಪೆಟ್ರೋಲ್ ಸಿಗೋದಿಲ್ಲ ಅನ್ನೋಂಥ ಕಾರಣಕ್ಕಾಗಿ 300 ರೂಪಾಯಿ ಫೈನಲ್ ಡಿಜಿಟನ್ನು ಕೂಡ ನಾವು ಮಾಡಿದ್ದೀವಿ ಅನ್ನೋ ವಿಚಾರವನ್ನು ಹೇಳ್ತಿದ್ದಾರೆ. ಬಾಟಲ್ ಹಿಡ್ಕೊಂಡ್ಬಂದು ಕೂಡ ಸಾಕಷ್ಟು ಜನ ನಿಂತಿದ್ದಾರೆ. ಆದರೆ ಯಾರಿಗೂ ಕೂಡ ಆಸ್ಪದವನ್ನು ಇಲ್ಲಿರುವಂಥ ಸಿಬ್ಬಂದಿ ಆಗಲಿ ಮತ್ತು ಇಲ್ಲಿರುವಂತಹ ಏನು ಮಾಲೀಕರು ಆಸ್ಪದ ಮಾಡಿಕೊಡ್ತಾ ಇಲ್ಲ. ಯಾಕಂದರೆ ಒಬ್ಬರಿಗೆ ಹಾಕಿದರೆ ಮತ್ತೊಬ್ಬರಿಗೆ ಕೇಳ್ತಾರೋ ಅನ್ನೋಂಥ ನಿಟ್ಟಿನಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಮಾಡಿರೋದು ದೃಶ್ಯದಲ್ಲಿ ನಾವು ನೋಡ್ಬೋದು. ಪೆಟ್ರೋಲ್ನ ಹಾಕಿಸ್ಲಿಕ್ಕೆ ಕಳಕಳಿಯಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಆದರೆ ಪೆಟ್ರೋಲ್ನ ಹಾಕಲಿಕ್ಕೆ ಬಾಟ್ಲಿಗೆ ಯಾರೂ ಕೂಡ ಸಿದ್ಧರಿಲ್ಲ. ನಾವು ದೃಶ್ಯದಲ್ಲಿ ನೋಡಿದ್ರೆ 3-4 ಜನ ಇದೇ ರೀತಿ ಬಂದು ವಾಪಸ್ ಹೋಗಿದ್ದಾರೆ. 2 ಗಂಟೆಯಿಂದಲೂ ಕೂಡ ಪೆಟ್ರೋಲ್ಗಾಗಿ ಕಾದು ಕುಳಿತಿದ್ದಾರೆ. ಆದರೆ ಅದು ಸಾಧ್ಯ ಆಗ್ತಿಲ್ಲ. ಸಿಬ್ಬಂದಿಯನ್ನು ಕೂಡ ತಾವು ನೋಡ್ಬೋದು.
ಇಲ್ಲಿರುವಂಥ ಮಹಿಳೆಯರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಅಷ್ಟೇ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ನೋಟಿಸನ್ನು ಅಂಟಿಸ್ಬಿಟ್ಟಿದ್ದೀವಿ, ನೀವು ದಯವಿಟ್ಟು ಸಹಕರಿಸಬೇಕು ಅಂತೇಳಿ ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಆದರೆ ನಿಮ್ಮನ್ನು ನೋಡಿ ಮತ್ತೊಬ್ಬರು ಯಾವ ರೀತಿ ಬರ್ತಾ ಇದ್ದಾರೆ ನೋಡಿ ಅಂತೇಳಿ ಸಿಬ್ಬಂದಿ ಕೂಡ ಇಲ್ಲಿ ಬಂದಿರುವಂಥ ಗ್ರಾಹಕರಿಗೆ ಹೇಳ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಉಲ್ಬಣ ಆಗುವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಸಿಗ್ತಾ ಇದ್ದಾವೆ. ಮಾಲೀಕರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಸಿಬ್ಬಂದಿ ಕೂಡ ಹಂತ ಹಂತವಾಗಿ ಕ್ಯೂ ಸಿಸ್ಟಮ್ ಅಡಿಯಲ್ಲೇ ಪೆಟ್ರೋಲ್ನ ಹಾಕಲಿಕ್ಕೆ ಒಂದು ಅವಕಾಶ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.